ಹಾಯ್, ಗುಡ್ ಈವ್ನಿಂಗ್ ಸ್ಟೂಡೆಂಟ್. ಇವತ್ತು ನಾವು 7ನೇ ತರಗತಿಯ 8ನೇ ಚಾಪ್ಟರ್ನ 8.1 ಲೆಕ್ಕಗಳನ್ನು ಮಾಡೋಣಂತ. 1ನೇ ಲೆಕ್ಕ ಏನೈತಿ ಅಂದ್ರೆ ಫೈಂಡ್ ದ ರೇಷೋ ಅಂತೇಳಿ ಐತಿ. ಈ ರೇಷೋಗಳನ್ನು ನಾವು ಫೈಂಡ್ ಔಟ್ ಮಾಡಬೇಕು ಅಂತಂದ್ರೆ ನಮಗೆ 2 ಅಂಶಗಳ ನೆನಪಿರಬೇಕು. ಮೇಜರ್ ಆಫ್ ಯೂನಿಟ್ ಅಂಥೇಳಿ, ಇವು ಮೇಜರ್ ಆಫ್ ಯೂನಿಟ್ ಏನಿರ್ತಾವಲ್ಲ ಇವುಗಳು ಸೇಮ್ ಇರಬೇಕು. ಇವು ಸೇಮ್ಗಳು ಇದ್ರೆ ಮಾತ್ರ ಏನಾಕೈತಿ, ನಮಗೆ ಲೆಕ್ಕಗಳನ್ನು ಮಾಡಲಿಕ್ಕೆ ಬರ್ತೈತಿ. 8.1 ಫಾರ್ ಎಕ್ಸಾಂಪಲ್, ಕಿಲೋ ಇದ್ರೆ ಕಿಲೋ ಒಳಗಿರಬೇಕು, ಪೈಸೆ ಇದ್ರೆ ಪೈಸೆ ಒಳಗಿರಬೇಕು, ರೂಪಿ ಇದ್ರೆ ರೂಪಿ ಒಳಗಿರಬೇಕು. ಮೇಜರ್ ಆಫ್ ಯೂನಿಟ್ ಏನಿರ್ತೈತಲ್ಲ ಅದು ನಮ್ಮ ಸೇಮ್ ಇರಬೇಕು. ಈ 1ನೇ ಲೆಕ್ಕದೊಳಗೆ ಏನೈತಿ ನೋಡ್ರಿ, ಇದು ರೂಪಿ ಒಳಗದ, ಇದು ಪೈಸೆದೊಳಗದ. ನಾವು ರೂಪಿಯನ್ನು ಪೈಸೆದೊಳಗೆ ಕನ್ವರ್ಟ್ ಮಾಡೋನು, ಇಲ್ಲ ಪೈಸೆಯನ್ನು ರೂಪಿಯೊಳಗೆ ಕನ್ವರ್ಟ್ ಮಾಡೋನು. ನಾವೇನು ಮಾಡೋಣ ಅಂದ್ರೆ ರೂಪಿಯನ್ನು ಏನು ಮಾಡೋನು, ಪೈಸೆ ಒಳಗೆ ಕನ್ವರ್ಟ್ ಮಾಡೋನು. ನಿಮಗೆಲ್ರಿಗೂ